ಕಟ್ಟೆ ನಂಬರ್ 3 ಇದೇ ಕುಂಬಾರ ಕಟ್ಟೆ, 6 ಕುಂಟೆ ವಿಸ್ತೀರ್ಣದು. ಫುಲ್ ನೋಡಿ, ಫುಲ್ಲು ಮುಚ್ಚಿ ಯಾವ ಥರ ಅಧ್ವಾನ ಮಾಡ್ತಿದ್ರಂತ. ಈ ವಿಚಾರವಾಗಿ 2 ತಿಂಗಳಿಂದನೇ ತಹಸೀಲ್ದಾರ್ಗೆ ಪತ್ರ ಕೊಟ್ಟು, ಅವರು ಆಲ್ಮೋಸ್ಟ್ 1 ತಿಂಗಳಿಂದನೇ ಸರ್ವೆ ಅಧಿಕಾರಿಗಳು ಬಂದು ಮಾರ್ಕ್ ಮಾಡಿ ಹೋಗಿದ್ದಾರೆ. ಮಾರ್ಕ್ ಮಾಡಿ ಯಥಾಸ್ಥಿತಿ ಕಾಯ್ಕೊಳ್ಳಿ ಅಂತ ಇವ್ರಿಗೆ ಹೇಳಿದ್ದಾರೆ. ಕಟ್ಟೆ ರೀಓಪನ್ ಮಾಡಿ ಅಂತ. ನೋಡಿ, ಬೇಕಾಬಿಟ್ಟು ಅವರು ಯಾವ ಥರ ಬೇಕೋ ಆ ಥರ ತೊಟ್ಟಿ ಥರ ಓಪನ್ ಮಾಡಿ ಬಿಟ್ಟಿದ್ದಾರೆ. ಈ ಒಳಗಡೆ ಸುಮಾರು ತೆಂಗಿನ ಮರಗಳು, ಬೃಹದಾಕಾರ ಕಲ್ಲುಗಳೆಲ್ಲ ತುಂಬಿದ್ದಾರೆ. ಅವೆಲ್ಲ ತೆಗಿಬೇಕು ಅಂತ ಉಪ ತಹಸೀಲ್ದಾರ್ಗೆ ಮನವಿ ಮಾಡಿದ ಊರು ಜನ ಎಲ್ಲ. ಅವರು ಹೇಳ್ತೀನಿ ಅಂದರು. ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಮುಂಚೆ ಅಲ್ಲೊಂದು ತಿಮ್ಮೈ ಕಟ್ಟೆ ಅಂತಿದೆ, ಅಲ್ಲಿ ಕೋಡಿ ಹೊಡೆದು ನೀರು ಇಲ್ಲಿ ಬರೋದು, ಇಲ್ಲಿ ಬಂದು ಕಟ್ಟೆ ತುಂಬ್ಕೊಳ್ಳೋದು. ಈ ಕಟ್ಟೆ ತುಂಬ್ಕೊಂಡು ಮಾರ್ಗವಾಗಿ ಇಲ್ಲೊಂದು ಹಳ್ಳ ಇತ್ತು, ಇದು ಹಳ್ಳ ಮುಖಾಂತರ ಆಚೆ ಹೋಗೋದು. ಇದೆಲ್ಲ ಫುಲ್ ಮುಚ್ಚಿ ಲೇಔಟ್ ಮಾಡಿ ಹೊರಟವ್ರೆ. ದುರಂತ ಏನಂದರೆ, ನಮ್ಮ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿ ರಮೇಶ್ ನನ್ನ ಮನೆ ಇಲ್ಲೇ ಇರೋದು. 24 ಗಂಟೆ ಇಲ್ಲೇ ಓಡಾಡ್ತಾನೆ. ಇಷ್ಟೊಂದು ಕಾಮಗಾರಿ ನಡೀತಾಯಿದ್ರು ಮೂಕ ಪ್ರೇಕ್ಷಕಂತರ ಇದ್ದಾನೆ. ಸೊ ಇದರಿಂದ ಗೊತ್ತಾಗುತ್ತೆ ಜನಗಳಿಗೆ ಇವೊಂದು ಪಾಲಿದೆ ಅಂತ. ಸೊ ಈ ಥರ ಜನಪ್ರತಿನಿಧಿಗಳು ಇರೋ ಕೆರೆ ಕಟ್ಟೆ ಮುಚ್ಕೊಂಡು ಹೋದರೆ ಇನ್ನು ಸಾಮಾನ್ಯ ಜನಗಳು ಏನು ಮಾಡ್ಬೇಕು ಹೇಳಿ. ಸೊ ಆದ್ದರಿಂದ ಈ ವಿಡಿಯೋ ಮುಖಾಂತರ ಹೇಳೋದು ಅಷ್ಟೇ, ಕುಂಬಾರ ಕಟ್ಟೆ ಹೆಂಗಿತ್ತೋ ಮುಂಚೆ ಅದೇ ಯಥಾಸ್ಥಿತಿ ಕಾಯ್ಕೋಬೇಕು. ಈ ಒಳಗಡೆ ಇರೋ ತೆಂಗು ಮರಗಳು, ಕಲ್ಲುಗಳು ತೆಗಿಬೇಕು. ಈ ಏನು ಅಣೆಕಟ್ಟು ಥರ ಕಟ್ಟೋರೆಲ್ಲ ಫುಲ್ಲು ತೆಗೆದುಬಿಟ್ಟು ಮುಂಚೆ ಹೆಂಗಿತ್ತು ಅದೇ ಥರ ಮಾಡಿಕೊಡ್ಬೇಕಂತ ತಿಳ್ಕೊತೀವಿ. ಒಂದು ಕಟ್ಟೆ ಇದ್ದರೆ ನೋಡಿ, ಎಷ್ಟು ದನ ಕರುಗಳು, ಕುರಿಗಳು, ಎಮ್ಮೆಗಳಿದ್ದಾವೆ. ಇವಕ್ಕೆಲ್ಲ ಕುಡಿಯೋ ನೀರು ಸೋರ್ಸು ಇದೊಂದೇ ಇದ್ದಿದ್ದು. ಇವಾಗ ಇದು ಮುಚ್ಚವ್ರೆ. ಈ ಒಳಗಡೆ ಕಾಲು ಇಡೋಕ್ಕಾಗಲ್ಲ, ಆ ಥರ ಕಲ್ಲು ತೆಂಗಿನ ಮರಗಳು ತುಂಬಿ ಬೇಕಾಬಿಟ್ಟಿಯಾಗಿ ಇದು ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ಓಣಿ ಕಟ್ಟೆದು ಹೇಳಿದ್ದಾರೆ. ಸೊ ಕಟ್ಟೆ ನಂಬರ್ 2 ಅಲ್ಲಿ ಸಿದ್ದೇಂಗ ಕಟ್ಟೆ ಅಂತ ಅಲ್ಲಿ ಕಾಣ್ತಾಯಿದ್ದಲ್ಲ ಕಾಂಪೌಂಡು, ಅಲ್ಲಿ ಅದು ವಿಸ್ತೀರ್ಣ ಬಂದು 16 ಕುಂಟೆ ಇದೆ. ಅದು ಸಾರ್ವಜನಿಕ ಪ್ರವೇಶವನ್ನೇ ಕಟ್ ಮಾಡಿ ಫುಲ್ಲು ಸುತ್ತಲೂ ಮುಳ್ತಂತಿ ಹಾಕ್ಕೊಂಡಿದ್ದಾರೆ. ಸೊ ಈ ಕಟ್ಟೆ ತುಂಬಿ ಇದು ಕೋಡಿ ಹೊಡೆದು ಇದು ರಾಜ್ಯ ಕಾಲುವೆ ಮಾರ್ಗವಾಗಿ ಆ ಕಟ್ಟೆ ನೀರು ತುಂಬಿಕೊಳ್ಳೋದು. ಅದು ತುಂಬಿ ಅದು ಚಾನಲ್ ಇದೆ, ಚಾನಲ್ ಮುಖಾಂತರ ತೊರೆ ಮುಖಾಂತರ ನೀರು ಹೋಗೋದು. ಅಷ್ಟೊಂದು ವೈಜ್ಞಾನಿಕವಾಗಿ ನಮ್ಮ ಹಿರಿಯರು ಕಟ್ಟೆಗಳನ್ನು ನಿರ್ಮಿಸಿದರು. ಅದೇ ದುರಂತ ಅಂದರೆ, ನಮ್ಮ ಈಗಿನ ಕಾಲದವರು ದುರಾಸೆಗೋಸ್ಕರ ಇರೋಬರ ಕಟ್ಟೆಗಳನ್ನೆಲ್ಲ ಮುಚ್ಕೊಂಡು, ಅದಂತೂ ಫುಲ್ಲು ಸಾರ್ವಜನಿಕ ಪ್ರವೇಶನೇ ಇಲ್ಲ, ಅದು ಮುಚ್ಕೊಂಡು ಆಗಲೇ ಬೇರೆ ಥರ ಮಾಡ್ಕೊಂಡು ಹೊರಟಿದ್ದಾರೆ. ಈ 3 ಕಟ್ಟೆ ವಿಚಾರವಾಗಿ ತಹಸೀಲ್ದಾರ್ಗೆ ನಮ್ಮ ಕೆಂಚಂಪಿ ಕೆಲ ಹುಡುಗರು ಪತ್ರವನ್ನು ಕೊಟ್ಟಿದ್ದರು. ಆಗಲೇ 2 ತಿಂಗಳಿಂದನೇ ಕೊಟ್ಟಿದ್ದರು. ಸೊ ಇವಾಗ ಒಂದು 10 ದಿನ ಹಿಂದೆ ಬಂದು ಸರ್ವೆ ಡಿಪಾರ್ಟ್ಮೆಂಟು ಸ್ಕೆಚ್ ಹಾಕಿ ಹೋಗಿದ್ದಾರೆ. ಆದರೆ ಹಾಕಿ ಮರುದಿನವೇ ಅಲ್ಲಿ ಹಾಕಿದಂಥ ಕಲ್ಲುಗಳನ್ನ ಕಿತ್ತಾಕಿ ಯಾರು ಬರ್ತಾರೋ ಬರಲಿ ಅಂತ ಥರ ರೌಡಿ ಥರ ಬಿಹೇವ್ ಮಾಡಿದ್ದಾರೆ ಆ ಜಮೀನವರು, ಅಕ್ಕಪಕ್ಕದವರು. ಈ ವಿಚಾರವಾಗಿ ತಹಸೀಲ್ದಾರ್ಗೂ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗೆಲ್ಲ ಊರು ಜನ ಎಲ್ಲ ಹೇಳಿದ್ದೀವಿ. ಅವ್ರು ಹೇಳೋ ನೋಡಿದ್ರೆ ನೆಕ್ಸ್ಟ್ ವಾರ ಬರ್ತೀವಿ, ತೆರವು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಇನ್ನೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. ಸೊ ಓವರಾಲ್ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಹಿರಿಯವರು ಒಳ್ಳೆ ಉದ್ದೇಶ ಇಟ್ಕೊಂಡು ಕೆರೆ ಕಟ್ಟೆಗಳು ನಿರ್ಮಿಸ್ತಾರೆ. ಅದು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು. ಈ ವಿಚಾರವಾಗಿ ಮತ್ತೆ ಹುಡುಗರೆಲ್ಲ ಮನವಿ ಮಾಡ್ಕೋತೀವಿ. ಆ ಕಟ್ಟೆ ಒಂದು ಕಟ್ಟೆ ಇದ್ರೆ ಎಷ್ಟೊಂದು ಉಪಯೋಗ ಅಂತ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ದನಕರುಗಳ ನೀರಾಗುತ್ತೆ, ಅಂತರ್ಜಲ ವೃದ್ಧಿ ಆಗುತ್ತೆ, ಗಿಡ ಮರಗಳು ನೀರಾಗುತ್ತೆ. ಇದೆಲ್ಲ ಉದ್ದೇಶ ಇಟ್ಕೊಂಡು ನಮ್ಮ ಹಿರಿಯರು ಮಾಡಿರ್ತಾರೆ. ಅದು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು. ಈ ವಿಚಾರವಾಗಿ ಮತ್ತೆ ತಹಸೀಲ್ದಾರ್ಗೆ ಮನವಿ ಕೊಡಬೇಕಂತ ಇದ್ದೀವಿ. ಆದಷ್ಟು ಬೇಗ ಒತ್ತುವರಿ ತೆರವು ಮಾಡಿಕೊಂಡು ಸಾರ್ವಜನಿಕವಾಗಿ ಕೊಡಬೇಕಂತ ವಿನಂತಿ ಮಾಡ್ಕೋತೀವಿ.